ಬಹಳಷ್ಟು ಸ್ಟೇಟ್ಮೆಂಟ್ಸ್ಗಳು ಅಮೆರಿಕಾದಿಂದ ಬರ್ತಾ ಇದ್ರು ಕೂಡ ನಮ್ಮ ಸ್ಟ್ರಾಂಗ್ ಸ್ಟ್ಯಾಂಡ್ ಏನಿದೆ ಅನ್ನೋದಿಲ್ ಪ್ರಶ್ನೆ. ಇರಾನ್ ಇಂಥ ಯುದ್ಧದ ಸಂದರ್ಭದಲ್ಲೂ ಏನು ಕ್ಲಿಯರ್ ಆಗಿ ಹೇಳ್ತಾ ಇದೆ, ಯುದ್ಧ ನಿಲ್ಲಿಸಬೇಕೋ ಬೇಡೋ ಅನ್ನೋ ಡಿಸೈಡ್ ಮಾಡೋದು ಅಮೆರಿಕ ಅಲ್ಲ ನಾವು ಅಂತ ಹೇಳ್ಕೊಂಡು, ಅಂದರೆ ಅಂಥ ತಾಕತ್ತನ್ನು ಈ ಸಂದರ್ಭದಲ್ಲೂ ಪ್ರದರ್ಶಿಸ್ತಾ ಇದೆ. ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಅದೀಗಿರುವಂಥ ಪ್ರಶ್ನೆ. ಭಾರತದ ಬಗ್ಗೆ ಕ್ಯಾರೋಲಿನ್ ಲಿವಿಟ್ ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾರೆ ಅಂತಾನೆ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ. ವಿಷಯ ಅಂತ ಅಂದ್ರೆ ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ಭಾರತದ ವಿಚಾರವಾಗಿ ವರ್ತಿಸ್ತಾ ಇರುವಂತ ರೀತಿ ಇದೆಯಲ್ಲ, ಅದು ನಮ್ಮ ಜುಟ್ಟನ್ನು ಕಂಪ್ಲೀಟ್ ಆಗಿ ನಾವು ಕೊಟ್ಬಿಟ್ಟಿವಿ ಅನ್ನುವಂಥ ವಿಪಕ್ಷಗಳ ಟೀಕೆಗೆ ಪೂರಕ ಆದಂತ ರೀತಿಯಾಗೇ ಇದೆ. ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಕೂಡ ಅಮೆರಿಕದ ಸ್ಪೋಕ್ಸ್ ಪರ್ಸನ್ ನಾವು ಭಾರತವನ್ನ ಚೀನಾ ತರ ಬೆಳೆಯಕ್ಕೆಲ್ಲ ಬಿಡಲ್ಲ, ಭಾರತವನ್ನ ಅಮೆರಿಕಾಗೆ ಮುಂದೆ ಥ್ರೆಟನ್ ಆಗೋ ತರ ಬೆಳೆಯಕ್ ಬಿಡಲ್ಲ ಅನ್ನೋ ರೀತಿಯಾಗಿ ನೇರವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಅವ್ರಿಗೆ 1 ತಿಂಗಳು ಪರ್ಮಿಷನ್ ಕೊಟ್ಟಿದ್ದೀನಿ ತೈಲ ಖರೀದಿ ಮಾಡಿಬಿಡಿ ಅನ್ನುವಂಥ ರೀತಿಯಾದಂಥ ಹೇಳಿಕೆ. ಈಗ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಮಿತ್ರ ರಾಷ್ಟ್ರಗಳಲ್ಲಿ ಭಾರತ ಉತ್ತಮ ನಟ ಅನ್ನೋ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಷ್ಯಾದಿಂದ ಭಾರತ ತೈಲ ಖರೀದಿಸಲ್ಲ ಅಂತ ಟ್ರಂಪ್ ಘೋಷಿಸಿದ್ದರು, ಆದರೆ ಈಗ ಅವರಿಗೆ 1 ತಿಂಗಳು ಅನುಮತಿಯನ್ನ ಕೊಟ್ಟಿದ್ದೀವಿ, ಅವ್ರು ನಮ್ಗಿರೋ ನಮ್ಮ ಮಿತ್ರ ರಾಷ್ಟ್ರಗಳು ಅವರು ಒಳ್ಳೆ ನಟರು ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಇದು ಯಾವ ರೀತಿಯಾದಂಥ ಅರ್ಥದಲ್ಲಿ ಅವ್ರು ಕೊಟ್ಟಿರುವಂಥದ್ದು ಹೇಳಿಕೆ, ಯಾವ ಕಾಂಟೆಕ್ಸ್ಟಲ್ಲಿ ಕೊಟ್ಟಿರುವಂಥ ಹೇಳಿಕೆ ಅನ್ನುವಂಥದ್ದು ಈಗಿರುವಂಥ ಪ್ರಸ್ತಾಪ ಗೊತ್ತಿಲ್ಲ. ಅಷ್ಟು ಸದರ ತಗೊಂಡ್ಬಿಟ್ಟಿದಾರ ಭಾರತವನ್ನು ಅನ್ನುವಂಥ ರೀತಿಯಾಗಿ. ಮೊನ್ನೆ ತಾನೇ ನಮ್ಮ ಹಿಂದೂ ಮಹಾಸಾಗರದ ಬಳಿ ಹೋಗಿ ನಮ್ಮ ಅಂದರೆ ನಮ್ಮ ಜೊತೆಗೆ ಬಂದು ಏನು ಸೇನಾ ಪ್ರಾಕ್ಟೀಸನ್ನು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಂಥ ಹಡಗಿನ ಮೇಲೆ ಹೊಡೆದಿದ್ದಾರೆ. ಅದಕ್ಕೂ ಏನು ಸೊಲ್ಲೆತ್ತೋ ಕೆಲಸ ನಡೀತಾ ಇಲ್ಲ. ಈಗ ನೋಡಿದ್ರೆ ಮೇಲಿನ ಮೇಲೆ ಭಾರತವನ್ನು ಅಪಹಾಸ್ಯ ಮಾಡೋ ರೀತಿಯಾಗಿ, ಟೀಕೆ ಮಾಡೋ ರೀತಿಯಾಗಿ ಬಹಳಷ್ಟು ಸ್ಟೇಟ್ಮೆಂಟ್ಸ್ಗಳು ಅಮೆರಿಕಾದಿಂದ ಬರ್ತಾ ಇದ್ರು ಕೂಡ ನಮ್ಮ ಸ್ಟ್ರಾಂಗ್ ಸ್ಟ್ಯಾಂಡ್ ಏನಿದೆ ಅನ್ನೋದಿಲ್ ಪ್ರಶ್ನೆ. ಇರಾನ್ ಇಂಥ ಯುದ್ಧದ ಸಂದರ್ಭದಲ್ಲೂ ಏನು ಕ್ಲಿಯರ್ ಆಗಿ ಹೇಳ್ತಾ ಇದೆ, ಯುದ್ಧ ನಿಲ್ಲಿಸಬೇಕೋ ಬೇಡೋ ಅನ್ನೋ ಡಿಸೈಡ್ ಮಾಡೋದು ಅಮೆರಿಕ ಅಲ್ಲ ನಾವು ಅಂತ ಹೇಳ್ಕೊಂಡು, ಅಂದರೆ ಅಂಥ ತಾಕತ್ತನ್ನು ಈ ಸಂದರ್ಭದಲ್ಲೂ ಪ್ರದರ್ಶಿಸ್ತಾ ಇದೆ. ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಅದೀಗಿರುವಂಥ ಪ್ರಶ್ನೆ.